ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಹಾರ್ದಿಕ್ ಪಾಂಡ್ಯಗೆ 3 ವರ್ಷ ಜೈಲು ಅಂತ ಒಂದು ಸುದ್ದಿ ಹರಿದಾಡ್ತಾ ಇದೆ. ಸೊ ಇದ್ರ ಬಗ್ಗೆ ಯಾಕೆ ಅಂತ ನೋಡೋದಾದ್ರೆ, ಮೊನ್ನೆ ನಡೆದಂತಹ ಒಂದು ವಿಶ್ವಕಪ್ ಪಂದ್ಯಾಟದಲ್ಲಿ ಇಂಡಿಯಾ ಗೆಲ್ತು. ಆ ಗೆದ್ದ ಸಂಭ್ರಮಾಚರಣೆಯಲ್ಲಿ ಏನನ್ನ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ಮೈ ಮರೆತಿದ್ರು. ಸೊ ಆ ಮೈ ಮರೆತ ಕಾರಣ ಏನೆಲ್ಲ ಆಯಿತು, ಏನೆಲ್ಲ ಅವಘಡವನ್ನು ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ. ಯಾಕಂದರೆ ಅಷ್ಟು ಒಂದು ಮೈ ಮರೆತಿದ್ರು. ಯಾಕಂದರೆ ಇಡೀ ನಮ್ಮ ಕ್ರಿಕೆಟಿಗರು ಏನಿದೆ, ಈ ಭಾರತದ ಫ್ಲ್ಯಾಗಿಗೆ ಒಂದು ರೆಸ್ಪೆಕ್ಟನ್ನು ಕೊಡ್ತಾರೆ. ಸೊ ಆ ಒಂದು ಹಿಂದಿನ ವಿಡಿಯೋಗಳಾಗಿರ್ಬೋದು, ಈ ಧೋನಿ ಅವರಾಗಿರ್ಬೋದು, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಯಾರೋ ಅಥವಾ ಅವರೇ ಆಗಿರ್ಬೋದು ಅಥವಾ ಬೇರೆ ಯಾರೇ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಅವರಿಗೆ ಆ ಧ್ವಜವನ್ನು ಎತ್ತಿ ಹಿಡಿಯೋದಾಗಿರ್ಬೋದು, ಈ ಥರ ಒಂದು ಸಾಕಷ್ಟು ನಾವು ಟ್ರೋಲ್ ಪೇಜಸ್ಗಳಲ್ಲಿ ಈ ಥರ ನಾವು ನೋಡಿದ್ದೀವಿ. ಬಟ್ ಹಾರ್ದಿಕ್ ಪಾಂಡ್ಯ ಅವರಿಗೆ ಮೊನ್ನೆ ಏನಾಗಿತ್ತು, ಅಷ್ಟು ಖುಷಿಯಲ್ಲಿ ಇಂತಹ ಒಂದು ಘಟನೆಯನ್ನು ಮಾಡೋದು ಸರಿನಾ ಅನ್ನೋದು ಸಾಕಷ್ಟು ಅವರ ಅಭಿಮಾನಿಗಳಿಗೂ ಇದು ಬೇಸರ ತಂದಿರುವಂಥ ವಿಷಯ. ಇನ್ನು ಅಲ್ಲಿ ನಡೆದಿರುವಂತಹ ಘಟನೆ ನೋಡೋದಾದ್ರೆ, ಅವರು ಪೋಡಿಯಂ ಮೇಲೆ ಕೂಡ ಅಂದರೆ ಅವರ ಗೆಳತಿ ಜೊತೆ ಏನಿದ್ದಾರೆ, ಅವರ ಗೆಳತಿ ಜೊತೆ ಆ ಪೋಡಿಯಂ ಅಲ್ಲಿ ಮಲಗಿರೋದು, ಅಥವಾ ಅವರು ಗ್ರೌಂಡಲ್ಲಿ ಕೂಡ ಧ್ವಜವನ್ನು ಹಿಡ್ಕೊಂಡು ಮಲಗಿರೋದು, ಅಂದರೆ ಬೆನ್ನಿಗೆ ತಪ್ಕೊಂಡು ಆ ಧ್ವಜವನ್ನು ಹಿಡ್ಕೊಂಡು ಅಲ್ಲಿ ಪೋಡಿಯಂ ಅಲ್ಲಿ ಮಲಗೋದು. ಸೊ ನಾವು ರಾಷ್ಟ್ರಧ್ವಜನ ಯಾವುದೇ ಕಾರಣಕ್ಕೊಂದು ಕೆಳಗಡೆ ಇರೋ ಪರಿಸ್ಥಿತಿಯಲ್ಲಿ ಕೂಡ ನಾವು ಬರಲ್ಲ, ಅಂದ್ರೆ ಅಂತ ಯೋಚನೆ ಕೂಡ ನಮ್ಮಲ್ಲಿ ಬರಲ್ಲ. ಸೊ ಅಂಥದ್ರಲ್ಲಿ ಅವರು ಅದನ್ನು ಬೆನ್ನಿಗೆ ಹೊತ್ತಿಕೊಂಡು ಆ ಗ್ರೌಂಡಲ್ಲಿ ಮಲಗೋದು. ಸೊ ಅಲ್ಲಿ ಆಲ್ರೆಡಿ ಅಂದರೆ ನಮ್ಮ ರಾಷ್ಟ್ರಧ್ವಜ ನೆಲಕ್ಕೆ ತಾಗಿದ್ದಾಗಿದೆ. ಸೊ ಇಂತಹ ಘಟನೆಯಲ್ಲಿ ಅವರು ಯಾಕೆ ಅಷ್ಟೊಂದು ಎಚ್ಚೆತ್ಕೊಳ್ಳಿಲ್ಲ, ಅಷ್ಟೊಂದು ಕೇರ್ಲೆಸ್ ಆಗಿದ್ರ ಪಾಂಡ್ಯ ಅವರು ಅನ್ನೋದು ಸಾಕಷ್ಟು ಸುದ್ದಿ ಆಗಿರುವಂತಹ ವಿಷಯ. ಸೊ ಅಷ್ಟೊಂದು ಸಂಭ್ರಮಾಚರಣೆಯೊಂದಿಗೆ ಮೈ ಮರೆತಿದ್ದಕ್ಕೆ ಕಾರಣ ಏನು? ಈಗ ಇಂಡಿಯಾ ಗೆಲ್ತು, ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿದ್ದು. ಬಟ್ ಹಾರ್ದಿಕ್ ಪಾಂಡ್ಯನ ನೋಡಿದಾಗ ಅವರೊಂದು ಬೇರೆ ಲೋಕದಲ್ಲೇ ಇರ್ತಾರೆ. ಅವರ ಗೆಳತಿ ಜೊತೆ ಆಗಿರ್ಬೋದು, ಅಥವಾ ಅವರ ಒಂದು ಏನು ಆ ಗೆಳತಿ ಜೊತೆ ಮಾತಾಡೋದಾಗಿರ್ಬೋದು, ಅಥವಾ ಆ ಪೋಡಿಯಂ ಮೇಲೆ ಮಲಗೋದಾಗಿರ್ಬೋದು, ಈ ಥರ ಒಂದೇನೋ ಒಂದು ಚೇಷ್ಟೆಯ ಥರ ಒಂದೇನೋ ಒಂದು ಮಾಡ್ತಾ ಇರ್ತಾರೆ. ಸೊ ನಾವು ಪಾಂಡ್ಯ ಅವರ ಹಿಂದೆ ವಿಡಿಯೋಗಳನ್ನು ನೋಡಿದಾಗಲೂ ಕೂಡ ಅಷ್ಟೇ, ಅವ್ರು ಏನೋ ಒಂದು ವಿಷಯಕ್ಕೆ ಅಥವಾ ಏನೋ ಒಂದು ಇದಕ್ಕೆ ವೈರಲ್ ಆಗೋದಂತೂ ನಾವು ನೋಡೇ ಇರ್ತೀವಿ. ಸೊ ಸ್ಮೃತಿ ಮಂಡನ ವಿಷಯಕ್ಕಾಗಿರ್ಬೋದು, ಅಥವಾ ಸಾಕಷ್ಟು ನಾವು ಟ್ರೋಲ್ ಪೇಜಸ್ಗಳಲ್ಲಿ ನೋಡೇ ಇರ್ತೀವಿ. ಬಟ್ ಇಂಥ ಒಂದು ಕ್ಷಣಕ್ಕೆ ಅಂದರೆ ಇಂಥ ಒಂದು ಘಟನೆ ಅವರಿಂದ ಆಗುತ್ತೆ ಅನ್ನೋದು ಕೂಡ ಯಾರು ಊಹೆ ಮಾಡ್ಕೊಂಡಿರಲಿಲ್ಲ. ಬಟ್ ಅಲ್ಲೂ ಕೂಡ ಯಾರು ಅದನ್ನು ಗಮನಿಸಲಿಲ್ಲ ಅನ್ಸುತ್ತೆ. ನಮ್ಮ ಕ್ಯಾಮ್ರಾದ ಕಣ್ಣಿಗೆ ಬಿದ್ದಿದೆ ಹೊರತು ಅಲ್ಲಿ ಇದ್ದ ಆಟಗಾರರ ಕಣ್ಣಿಗೆ ಆಗಿರ್ಬೋದು, ಬೇರೆ ಯಾರ್ದೋ ಒಂದು ಕಣ್ಣಿಗೆ ಅದನ್ನು ಕಾಣಿಸ್ಕೊಂಡಿಲ್ಲ ಅನ್ನೋದು ಖಾತ್ರಿ ಆಗುತ್ತೆ. ಯಾಕಂದರೆ ಇಲ್ದಿದ್ರೆ ಅಲ್ಲಿ ಇರುವಂಥವ್ರು ಆದರೂ ಅವರಿಗೆ ಹೇಳ್ತಿದ್ರೇನೋ. ಬಟ್ ಪಾಂಡ್ಯ ಅವ್ರಿಗೆ ಆದರೂ ಸಮಯ ಪ್ರಜ್ಞೆ ಇರಬೇಕಲ್ಲ, ಅವ್ರಿಗಾದ್ರೂ ಇಂಥ ಒಂದು ಘಟನೆ ಆಗ್ತಾ ಇದೆ, ಇಂಥ ನಾನು ತಪ್ಪು ಮಾಡಬಾರ್ದು ಅನ್ನೋದೊಂದು ಮನಸ್ಥಿತಿಯಲ್ಲಿ ಇರಬೇಕಿತ್ತಲ್ಲ. ಸೊ ನಮ್ಮ ರಾಷ್ಟ್ರಧ್ವಜವನ್ನು ಅಷ್ಟು ಒಂದು ಕೆಳಮಟ್ಟಕ್ಕೆ ತಗೊಂಡು ಹೋಗೋ ಪ್ರಯತ್ನವನ್ನೇನಾದರೂ ಯಾಕೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾಕಂದರೆ ನಮ್ಮ ರಾಷ್ಟ್ರಧ್ವಜಕ್ಕೆ ಎಷ್ಟು ನಾವು ಗೌರವ ಕೊಡ್ತೀವೋ ಅಷ್ಟೇ ಎಲ್ಲರೂ ಕೂಡ ಅದಕ್ಕೆ ರೆಸ್ಪೆಕ್ಟನ್ನು ಕೊಡೋದು. ನಾವು ಅಂತಲ್ಲ, ನಮ್ಮ ಬೇರೆ ದೇಶದವರು, ನಮ್ಮ ನೆರೆಹೊರೆಯ ದೇಶದವರು ಕೂಡ ಇದಕ್ಕೆ ತುಂಬ ರೆಸ್ಪೆಕ್ಟನ್ನು ಕೊಡ್ತಾರೆ. ಅಂಥದ್ರಲ್ಲಿ ನಾವು ಕೂಡ ಭಾರತದವರಾಗಿದ್ದು, ಅದರಲ್ಲೂ ನಮ್ಮ ಇಂಡಿಯಾದ ಪರವಾಗಿ ಆಡುವಂಥ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಅವರು ಇಂಥ ಒಂದು ಘಟನೆಯನ್ನು ಮಾಡಿದ್ದಾರೆ ಅಂದರೆ ಯಾರಿಗೂ ಕೂಡ ನಂಬೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರಿಗೆ ಆ ಪರಿಸ್ಥಿತಿಯಲ್ಲಿ ಅಷ್ಟೊಂದು ಮೈ ಮರ್ತಿದ್ರ ಸಂಭ್ರಮಾಚರಣೆಯಲ್ಲಿ, ಅಥವಾ ಬೇಕಂತಾನೆ ಹೀಗೆ ಮಾಡ್ತಿದ್ದಾರಾ ಅನ್ನೋದು, ಅಂದರೆ ವೈರಲ್ ಆಗಬೇಕು ಆ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ಏನಾದರೂ ಮಾಡ್ತಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಈ ಒಂದು ಹಾರ್ದಿಕ್ ಪಾಂಡ್ಯ ಅವರ ಈ ಒಂದು ಹುಚ್ಚುತನಕ್ಕೆ ಏನಂತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.